ಡೆಲ್ಲಿಗೆ ಭೇಟಿ ಮಾಡಿದ್ದು ರಾಹುಲ್ ಗಾಂಧಿ ಭೇಟಿ ಮಾಡಿ ರಾಜ್ಯದ ವಿಷಯ ಚರ್ಚೆ ಮಾಡಬೇಕು, ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ರ? ಡೆಲ್ಲಿಗೆ ಭೇಟಿ ಮಾಡೋದು ನಾನು 50 ವರ್ಷದಿಂದ ಸುಮಾರು 30 ವರ್ಷದಿಂದ ಡೆಲ್ಲಿಗೆ ಭೇಟಿ ಮಾಡ್ತಾನೆ ಇರ್ತೀನಿ. ನಾನು ಡೆಲ್ಲಿನಲ್ಲಿ ಹೋದರೆ ಕೆಂಪುಕೋಟೆನ ಅಥವಾ ಪಾರ್ಲಿಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿ ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸಿರ್ತಕ್ಕಂಥವನು ಮತ್ತು ಈಗಲೂ ಸಹ ಹರಿಯಾಣದ ಉಸ್ತುವಾರಿ ವಹಿಸಿರ್ತಕ್ಕವನು. ನಾನಾ ವಿಚಾರಗಳಲ್ಲಿ ಡೆಲ್ಲಿಗೆ ಹೋಗ್ತಾ ಇರ್ತೀನಿ. ಕರ್ನಾಟಕ ವಿಚಾರದಲ್ಲಿ ನಾನು ಎಲ್ಲೂ ಮಾತಾಡೋದಿಲ್ಲ. ನಿಮ್ಮ ಅನಿಸಿಕೆ ಭಾಳ ಸಂತೋಷ. ನಿಮ್ಮ ಅನಿಸಿಕೆ ಏನಾದರೂ ಮಾಡ್ಕೊಳ್ಳಿ, ಅದಕ್ಕೆ ಸಂತೋಷ. ನೀವು ಅದು ಸರಿನೋ ತಪ್ಪೋ ನಿಮ್ಮ ಅನಿಸಿಕೆ. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಏನು ಯಾರು ಜ್ಯೋತಿಷ್ಯ ಹೇಳಿದ್ದು? ಯಾರು ಜ್ಯೋತಿಷ್ಯ ಹೇಳಿದ್ದು? ಗಿಣಿ ಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ನೋಡ್ಬಿಟ್ಟು ಕಾಂಗ್ರೆಸ್ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡಬೇಡಿ. ಕಾಂಗ್ರೆಸ್ಸಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಣ, ಬೇರೆ ಯಾವುದೇ ಬಣ ಇಲ್ಲ. ಜನವರಿ ಆದ್ಮೇಲೆ ಏನಾದರೂ ಹೊಸತನ ಅಥವಾ ಹಳೆತನ ಅಲ್ಲ, ನಾವು ಯಾಕಂದ್ರೆ ಕೆಲವರು ನಿರುದ್ಯೋಗಿಗಳಿದ್ದಾರೆ ಮಾಧ್ಯಮದಲ್ಲಿ, ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಉದ್ದೇಶದಿಂದ ಈ ವರದಿಗಳು ಬರ್ತಾ ಇರುತ್ತೆ. ಬಹಳ ಸಂತೋಷ. ಕಾಂಗ್ರೆಸ್ಸಲ್ಲಿ ಯಾರು ನಿರುದ್ಯೋಗಿಗಳಿಲ್ಲ. ಕಾಂಗ್ರೆಸ್ಸಲ್ಲಿ ಯಾರು ನಿರುದ್ಯೋಗಿ ಒಬ್ರು ಕೇಳಿ. ಅವ್ರು ಶಾಸಕರಿದ್ದಾರೆ, ಅವ್ರ ಉದ್ಯೋಗ ಹುಡ್ಕೊಂಡೇ ಹೋಗಿರೋದು. ಹಲವಾರು ಸಮಸ್ಯೆಗಳಿದೆಯಲ್ಲ ಕೇಂದ್ರ ಸರ್ಕಾರದಲ್ಲಿ, ಅದನ್ನ ಗಮನ ಸೆಳೆಯಲಿಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ಬೇಕಲ್ಲ, ಓಪನ್ ಆಗಿ ಸಾರ್ವಜನಿಕವಾಗಿ ಎಲ್ಲೂ ಹೇಳಿಲ್ಲ. ಅವರು ಎಲ್ಲಿದೆ ದಾಖಲೆ ಕೊಡಿ? ಹೇಳೇ ಇಲ್ಲ. ಎಲ್ಲ ದಾಖಲೆ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ. ಇಕ್ಬಾಲ್ ಹುಸೇನ್ ಈಗಾಗಲೇ ಅವ್ರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ. ಅದಕ್ಕೆಲ್ಲ ಶೋಕಾಸ್ ನೋಟಿಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೊಟ್ಟಿದೆ, ಅದಕ್ಕೆ ಉತ್ತರ ಕೊಡಲಿ, ಆಮೇಲೆ ಮಾಡ್ತೀನಿ. ರಾಹುಲ್ ಗಾಂಧಿ ಮುಂದೆ ತಾವು ಏನೋ ಮುಖ್ಯಮಂತ್ರಿ ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದಂತ ಒಂದು ಆರೋಪ, ಒಂದು ಮಾತು ನಿಜ? ಇದ್ಯಾವುದೋ ನಿಮಗೆ ಬೆಳಿಗ್ಗೆ ಕನಸು ಬಿದ್ದಿರಬೇಕು. ಆದ್ರಿಂದ ಕನಸಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ. ಅಹಿಂದ ಒಕ್ಕೂಟಗಳ ನೇತೃತ್ವ ಸತೀಶ್ ಜಾರಕಿಹೊಳಿ ವಹಿಸಿಕೊಡ್ತಾರೆ. ಅಹಿಂದ ಒಕ್ಕೂಟ, ಶೋಷಿತ ವರ್ಗಗಳ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ಹೊತ್ಕೋತಾರೆ ಅಂತ ಚರ್ಚೆ ಮೊನ್ನೆ ಮೀಟಿಂಗ್ ಅಲ್ಲಿ. ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಅಹಿಂದ ಪರ ಧ್ವನಿ ಎತ್ತವರು, ಮೌಢ್ಯ ಮತ್ತು ಮೂಢನಂಬಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು. ಅವರು ಹೋರಾಟ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಉತ್ತರಾಧಿಕಾರಿ ಅಂತ ಚರ್ಚೆ ನಡೀತಾ ಇದೆ. ಭಾರಿ ಸಂತೋಷ ಅಲ್ವಾ? ಯಾರಾದರೂ ಉತ್ತರಾಧಿಕಾರಿ ಬೇಕು, ಭಾಳ ಸಂತೋಷ.